ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗುಬ್ಲಾಳ ಫುಡ್ ಸ್ಟ್ರೀಟ್ ಅಲ್ಲಿ ಇದೀವಿ. ನಮ್ಮ ಮನೆಯಿಂದ 200 ಮೀಟರ್ಸ್ ಅಷ್ಟೇ ಇದು. ಸೊ ಆರಾಮಾಗಿ ವಾಕ್ ಮಾಡ್ಕೊಂಡು ಬರಬಹುದು. ಇನ್ಫ್ಯಾಕ್ಟ್ ಇದು ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಗಿರುವಂತ ಫುಡ್ ಸ್ಟ್ರೀಟ್. ಅಂದ್ರೆ ಕೆಲವು ತಿಂಗಳುಗಳಾಗಿದೆ ಆಯ್ತಾ. ಮೊದ್ಲು ಇಲ್ಲಿ 1 ಕಾರ್ಟ್ ಇತ್ತು, ಅದು 2 ಆಯ್ತು, 3 ಆಯ್ತು, ಇವಾಗ ಟೋಟಲ್ ಆಗಿ 7 ಕಾರ್ಟ್ ಇದೆ ಇದು. ಸೊ ಈ ಲೈನ್ ಅಲ್ಲಿ ನಾನು ಮಾತಾಡ್ತಾ ಇರೋದು 7 ಕಾರ್ಟ್ ಅಂತ. ಈಗ ಇನ್ನೊಂಚೂರು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನಿಮಗೆ ಪಾವ್ ಭಾಜಿ ಸಿಗುತ್ತೆ, ಆಮೇಲೆ ಖಾನಾ ಬದೂಶ್ ಅಂತ ಒಂದು ಹೋಟೆಲ್ ಸಿಗುತ್ತೆ, ವಿಚ್ ಇಸ್ ಲೈಕ್ ನಿಮಗೆ ನಾರ್ತ್ ಇಂಡಿಯನ್ ಅಂದ್ರೆ ಪಂಜಾಬಿ ಫುಡ್ ಸಿಗುತ್ತೆ, ಪುಲ್ಕಾ ಮತ್ತೆ ಅದರದೆಲ್ಲ ಸಿಗುತ್ತೆ. ಅದಕ್ಕಿಂತ ಇನ್ನೊಂಚೂರು ಹಂಗೆ ಮುಂದೆ ಹೋದ್ರೆ ಬಿಡದಿ ತಟ್ಟೆ ಇಡ್ಲಿ, ಮುಳಬಾಗಿಲು ದೋಸೆ ಎಲ್ಲ ಸಿಗುತ್ತೆ. ಬಿಡದಿ ತಟ್ಟೆ ಇಡ್ಲಿದು ನಾನು ಆಕ್ಚುಲಿ ವಿಡಿಯೋ ಮಾಡಿದೀನಿ, ಸೊ ನೀವು ಚೆಕ್ ಮಾಡಬಹುದು. ನಮ್ಮ ಮನೆ ಹತ್ರನೇ ಇರೋದದು. ಇವಾಗ ಮುಳಬಾಗಿಲು ದೋಸೆನು ಮುಳಬಾಗಿಲು ದೋಸೆ ಇಡ್ಲಿ ಕರೆಕ್ಟ್. ಈಗ ಮುಳಬಾಗಿಲು ದೋಸೆನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವತ್ತು ನಾವು ಈ ಫುಡ್ ಸ್ಟ್ರೀಟ್ ಬಗ್ಗೆ ಮಾತಾಡೋಣ. 7 ಕಾರ್ಟ್ ಅಲ್ಲಿ 6 ಓಪನ್ ಇದೆ, ಒಂದೇ ಒಂದು ಬಾರ್ಬಿಕ್ಯೂದ್ ಮಾತ್ರ ಕ್ಲೋಸ್ ಇದೆ. ಸೊ ಒಂದೊಂದು ಫುಡ್ ಸ್ಟ್ರೀಟ್ ಫುಡ್ ಕಾರ್ಟ್ ಅನ್ನ ವಿಸಿಟ್ ಮಾಡಿ ಏನೇನ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇದು ಗುಬ್ಲಾಳ ಫುಡ್ ಸ್ಟ್ರೀಟ್. ಬನ್ನಿ ಫಸ್ಟ್ ಎಲ್ಲಿಗೆ ಹೋಗೋಣ ಅಂತ ನೋಡೋಣ. ಆಮೇಲೆ ಇನ್ನೊಂದು ಇಲ್ಲಿ ಮುಂಚೆ ಒಂದು ಮೋಮೋ ಕಾಟಿತ್ತು, ಇವಾಗ ಇಲ್ಲ ಅದು. ಓ ಕರೆಕ್ಟ್. ಕೆಲವೊಂದು ಬರುತ್ತೆ ಹೋಗುತ್ತೆ ಹಿಂಗಾಗ್ತಾ ಇದೆ. ಬಟ್ ಪರ್ಮನೆಂಟ್ ಆಗಿ ಇಷ್ಟಂತೂ ಇದೆ, ಇವಾಗ 6 ಅಂತೂ ಪರ್ಮನೆಂಟ್ ಆಗಿದೆ. ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಗುಬ್ಲಾಳ ಪ್ಯಾರಲಲ್ ರೋಡ್ ಬರುತ್ತೆ. ನೀವು GPS ಅಲ್ಲಿ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಏನೋ ಪ್ರೈಡ್ ಸ್ಪ್ರಿಂಗ್ ಫೀಲ್ಡ್ ಅಂತ ಅಪಾರ್ಟ್ಮೆಂಟ್ ಹಾಕೊಂಡ್ರೆ ಅದ್ರ ಎದುರುಗಡೆನೆ ನಿಮಗೆ ಇದು ಕಾಣಿಸುತ್ತೆ. ಎದುರುಗಡೆನೆ ಈ ಫುಲ್ಲು ನಿಮಗೆ ಗೊತ್ತಾಗುತ್ತೆ. ಇದು ಫುಡ್ ಸ್ಟ್ರೀಟ್ ಎಲ್ಲ ಗಾಡಿಗಳೆಲ್ಲ ನಿಂತೇ ಇರುತ್ತೆ. ಸೊ ಆರಾಮ್ಸೆ ಗೊತ್ತಾಗುತ್ತೆ. ಪ್ರೈಡ್ ಸ್ಪ್ರಿಂಗ್ ಫೀಲ್ಡ್ ಅಂತ ಹಾಕೊಳ್ಳಿ, ಓಕೆನಾ. ಇಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ ಗಳಿದೆ, ಅದ್ರಲ್ಲಿ ನಮ್ಮ ಅಪಾರ್ಟ್ಮೆಂಟು ಒಂದು. ಎನಿವೇಸ್ ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಫುಡ್ ನ. ಪನ್ನೀರ್ ಚಿಲ್ಲಿ ಹೈ ಪ್ರೋಟೀನ್ ತಗೊಳ್ತಾ ಇದೀವಿ. ಸೊ ಪನ್ನೀರ್ ಚಿಲ್ಲಿ ಹೇಳಿದೀವಿ ನೋಡೋಣ. ಪನ್ನೀರ್ ಚಿಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಸೊ ಈ ಫುಡ್ ಕಾರ್ಟ್ ಹೆಸರು ಬಂದು ಡ್ರೀಮ್ ಫುಡ್ ಕರೆಕ್ಟ್. ಡ್ರೀಮ್ ಫುಡ್ ನಿಮ್ ಹೆಸರೇನು? ಬೀರೇಶ್. ಯಾವ ಊರಿನವ್ರು ನೀವು? ಕೇರ್ಪೇಟೆ. ಓ ಸರಿ. ನಿಮ್ಗೆ ಡ್ರೈ ಗೋಬಿ ಬೇಕಂತ ಟೇಸ್ಟ್ ತಗೊಳ್ಳ ಒಂದು ತಗೊಳ್ಳ. ಓಕೆನಾ? ಹಿಂಗ್ ಕರ್ದು ಇಟ್ಬಿಟ್ಟಿದ್ರೆ ನೀವು ನಮ್ಗೆ ಕಣ್ ಕುಗ್ತಾ ಇರತ್ತಲ್ಲಿ ಕಾಣಿಸ್ತಾ ಇರತ್ತೆ. ಅಫ್ಕೋರ್ಸ್ ಕಣ್ ಕುಗ್ಲಿ ಅಂತಾನೆ ನೀವು ಕರ್ದಿರೋದು, ಅದು ಬೇರೆ ಪ್ರಶ್ನೆ. ನಾನು ಆಕ್ಚುಲಿ ಬರ್ಡೇ ಪಾರ್ಟಿಗೆ ಅನ್ಸುತ್ತಲ್ವಾ, ಬರ್ಡೇ ಅಲ್ಲ, ನಮ್ ಕಸಿನ್ಸ್ ಎಲ್ಲ ಮನೆಗೆ ಬಂದಾಗ ರೀಸೆಂಟ್ ಆಗಿ ಆಕ್ಚುಲಿ ಇವ್ರ ಹತ್ರ ಫುಲ್ ಎಲ್ಲ ಇಲ್ಲಿಂದಾನೆ ಪಾರ್ಸಲ್ ಎಷ್ಟೊಂದು ತಗೊಂಡು ಹೋಗಿದ್ದೆ ನಾನು. ಆಲೂ ಮಂಚೂರಿ, ಫ್ರೈಡ್ ರೈಸು, ನೂಡಲ್ಸು ಎಲ್ಲಾನು ಸಖತ್ತಾಗಿರುತ್ತೆ. ನೋಡಿ ಡ್ರೈ ಗೋಬಿ ತಿಂತಾ ಇದೀನಿ, ಸೂಪರ್ ಆಗಿದೆ. ಕ್ರಿಸ್ಪಿ ಸಕ್ಕತ್ತಾಗಿದೆ ನೋಡಿ. ಕಲರು ಜಸ್ಟ್ ನ್ಯಾಚುರಲ್ ಆಗಿದೆ ಇದೀನಿ. ಇದ್ರ ಟೈಮಿಂಗ್ಸ್ ಏನ್ ಹೇಳಿ? ಸಂಜೆ 4 ಗಂಟೆಯಿಂದ ರಾತ್ರಿ 10:30 ತನಕ ಇರುತ್ತೆ. ಎವ್ರಿ ಡೇ ರಜಾ ಅನ್ನೋದೇ ಇಲ್ಲ. ಇವರೆಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಂದ್ರೆ ಮಾತ್ರ ರಜಾ, ಇಲ್ಲಾಂದ್ರೆ 4 ಗಂಟೆಯಿಂದ 10:30 ತನಕ ಇದ್ದೇ ಇರುತ್ತೆ. ಇವ್ರ ಮೆನು ಕಾರ್ಡ್ ಇಲ್ಲಿದೆ ನೋಡಿ, ಏನೇನಿದೆ ಅಂತ ಹೇಳ್ತೀನಿ. ಹತ್ರ ಬನ್ನಿ. ಓಕೆ, ಇಲ್ಲಿ ಮಿನಿಮಮ್ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಆಲೂ ಮಂಚೂರಿ ಆಯ್ತಾ. ಹೈಯೆಸ್ಟ್ ಅಂತ ಇರೋದು 110 ರೂಪಾಯಿ ಪನೀರ್ ಪೆಪ್ಪರ್ ಡ್ರೈ. ಅದು ಬಿಟ್ರೆ 105 ಇವಾಗ ನಾವು ಆರ್ಡರ್ ಮಾಡಿರುವಂತ ಪನೀರ್ ಚಿಲ್ಲಿ, ಗೋಬಿ ಮಂಚೂರಿ, ಗೋಬಿ ಚಿಲ್ಲಿ, ಗೋಬಿ ಪೆಪ್ಪರ್ ಡ್ರೈ, ಆಲೂ ಮಂಚೂರಿ, ಆಲೂ ಚಿಲ್ಲಿ, ಆಲೂ ಪೆಪ್ಪರ್ ಡ್ರೈ, ಬೇಬಿ ಕಾರ್ನು, ಮಶ್ರೂಮು, ಪನೀರು ಎಲ್ಲ ತರದಿದೆ. ಅಂಡ್ ಜೊತೆನಲ್ಲಿ ಫ್ರೈಡ್ ರೈಸ್ ಐಟಮ್ಸ್ ಇರುತ್ತೆ. ಫ್ರೈಡ್ ರೈಸ್ ಅಲ್ಲಿ ಶೆಶ್ವಾನು, ಪನೀರು, ಮಶ್ರೂಮ್, ವೆಜ್ ಫ್ರೈಡ್ ರೈಸು. ಅಗೇನ್ ನೂಡಲ್ಸ್ ಅಲ್ಲೂ ಅಷ್ಟೇ, ವೆಜ್ ಹಕ್ಕ ನೂಡಲ್ಸ್, ಶೆಶ್ವಾನ್ ನೂಡಲ್ಸ್, ಗೋಬಿ ಮಿಕ್ಸ್ ನೂಡಲ್ಸ್ ಇದೆ. ಸೊ ಏನ್ ಚೆನ್ನಾಗಿದೆ ಕೊಟ್ಟು. ಹೌದಾ, ಸಾಕು ತಿನ್ನು ನೀನೆ. ಸೊ ಇದಿಷ್ಟು ಇವ್ರ ಮೆನೂನಲ್ಲಿ ಸಿಗುತ್ತೆ. ಸೊ 4 ಗಂಟೆಯಿಂದ 10:30 ತನಕ ಈ ಡ್ರೀಮ್ ಫುಡ್ ಚೈನೀಸ್ ವೆಜಿಟೇರಿಯನ್ ಕಾರ್ಟ್ ಓಪನ್ ಇರುತ್ತೆ ನೋಡಿ. ಸಸ್ಯಾಹಾರಿ ಅಂತ ಹಾಕಿದ್ದಾರೆ. ನೀವು ಮನೇಲಿ ಮಾಡಿರೋದಾ ಇದು ಚಟ್ನಿನ? ಅಂದ್ರೆ ಇವಾಗ 4 ಗಂಟೆಗೆ ಶುರು ಮಾಡ್ತೀರಲ್ವಾ ನೀವು? ಸೊ ಮನೇಲಿ ಎಷ್ಟೊತ್ತು ಕೆಲಸ ಆಗುತ್ತೆ ನಿಮ್ಗೆ? ಬೆಳಿಗ್ಗೆ 10ರಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 10ರಿಂದ. ಓಕೆ. ಮಾರ್ಕೆಟ್ಗೆಲ್ಲ ನೀವೇನ ಹೋಗೋದು? ಸೊ ಇದೇನಾ ಹೋಮ್ ಮೇಡ್ ಚಟ್ನಿ? ಇದು ಸಿಜುವನ್ ಚಟ್ನಿ ಅಂತ. ಅದು ಮನೇಲಿ ನೀವೇ ಮಾಡಿರೋದು? ಓಕೆ.
ಏನೋ ಸೀಕ್ರೆಟ್ ರೆಸಿಪಿ ಅನ್ಸುತ್ತೆ, ಅದನ್ನ ತುಂಬಾ ಬಚ್ಚಿಟ್ಕೊಂಡಿದ್ದಾರೆ. ಇಲ್ಲ ಸುಮ್ಮನೆ ಹೇಳಿದೆ. ಮೇಡಮ್ ಇದು ತಂದೂರಿಲಿ ಸಾಲ್ಟ್ ಕಮ್ಮಿ ಇರುತ್ತೆ, ಉಪ್ಪು ಹಾಕ್ತೀವಿ. ಹಾ ಓಕೆ ಓಕೆ. ಹಾ ಇವಾಗ ಅಲ್ಲಿ ಗೋಬಿ ಕರ್ದಿಟ್ಟಿರೋದು ಅಷ್ಟೇ, ತುಂಬಾ ಉಪ್ಪಾಗಿಲ್ಲ, ವಿಚ್ ಇಸ್ ಗುಡ್ ಆಕ್ಚುಲಿ. ಡ್ರೈ ತಿನ್ನಕ್ ಚೆನ್ನಾಗಿದೆ ಹಂಗೇನೆ. ಸ್ವಲ್ಪ ಚಿಲ್ಲಿ ಸಾಸ್, ಸೋಯಾ ಸಾಸ್, ಸ್ವಲ್ಪ ಖಾರ ಬರುತ್ತೆ. ಸಾಸ್ ಮಾತ್ರ ಎಲ್ಲ ತರೋದಲ್ವಾ? ಸ್ವಲ್ಪ ಕ್ಯಾಪ್ಸಿಕಮ್, ಈರುಳ್ಳಿ. ಹಾ ಚಿಲ್ಲಿ ಹೇಳಿರೋದ್ರಿಂದ ಕ್ಯಾಪ್ಸಿಕಮ್, ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಕರೆಕ್ಟ್. ಮಾಡಿ ಮಾಡಿ ನೋಡಿ ಅವ್ರ ಕೈ ಎಷ್ಟು ಪಳಕ್ ಬಿಟ್ಟಿರುತ್ತೆ ಅಂದ್ರೆ ನೀಟಾಗ ಹೋಗಲ್ಲಿ ಹೆಂಗೆ ವರ್ಕ್ ಆಗ್ತಾ ಇರುತ್ತೆ ಕೈ. ಅಂಡ್ ಒಂದ್ ಪ್ಲೇಟಿಗೆ ಇಷ್ಟು ಒಂದು ಅಂದಾಜು ಬಂದ್ಬಿಟ್ಟಿರುತ್ತಲ್ಲ ನಿಮ್ಗೆ. ಈಗ ಎಷ್ಟು ತಿಂಗಳಾಯ್ತು ಇದು ಸ್ಟಾರ್ಟ್ ಆಗಿ? 8 ತಿಂಗಳಾಯ್ತು. 8 ತಿಂಗಳಾಯ್ತಾ? ನೈಸ್. ಇದಕ್ ಮುಂಚೆ ಎಲ್ಲಿದ್ರಿ ನೀವು? ನಾನು ಹೋಟ್ಲು ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೆ. ಎಲ್ಲಿ? ನ್ಯೂ ಶಾಂತಿಸಾಗರ್, ಓ ರಾಜೇಶ್ವರಿ ಪ್ಯಾಲೇಸ್, ಓಹೋ ಕದಂಬ ಗ್ರೂಪ್, ಹಾ ಹೋಟೆಲ್. ಶಾಂತಿ ಸಾಗರ್ ಇಲ್ಲಿರೋದು? ನೋಡಿರ್ಬೇಕಾಗಿದ್ರ ಅಲ್ಲೇ ನಾನು ನಿಮ್ಮನ್ನ. ನಾನು ಅಲ್ಲೇ ನೋಡಿರ್ಬೇಕು ನಿಮ್ಮ. ಫಸ್ಟ್ ಇಲ್ಲಿ ನೋಡಿದಾಗ್ಲೇ ಅನ್ಕೊಂಡು ಎಲ್ಲೋ ನೋಡಿದೀನಿ ಅಂತ. ಸೊ ಎಷ್ಟು ವರ್ಷದಿಂದ ಹೋಟ್ಲ್ ಅಲ್ಲಿ ಇದೀರಿ ನೀವು? ಸೊ ಅಭ್ಯಾಸ ಇದೆ ನಿಮ್ಗೆ ಫುಲ್ ಎಲ್ಲ. ವೆರಿ ನೈಸ್. ಪರವಾಗಿಲ್ವಾ, ವ್ಯಾಪಾರ ಚೆನ್ನಾಗಿ ಹೋಗ್ತಾ ಇದೆಯಾ? ಪನ್ನೀರ್ ಚಿಲ್ಲಿ ರೆಡಿ ಇದೆ ನೋಡಿ. ನಮಗ್ ಬೇಕಂದ್ರೆ ಹಾಫ್ ಪ್ಲೇಟ್ ಇಲ್ಲಿ ತಿನ್ಬೋದು, ಪಾರ್ಸಲಿ ಕೊಡಲ್ಲ, ಇಲ್ಲೇ ತಿನ್ನಕ್ ಹಾಫ್ ಪ್ಲೇಟ್ ತಗೋಬಹುದು. ಇಟ್ಕೊಂಚೂರು ಗಟ್ಟಿಯಾಗಿ ಹಿಡ್ಕೋ. ಇಟ್ಕೊಂಡಿದ್ಯಾ? ಬೇಡ ಬಿಸಿ ಇದೆ, ಬೇಡ ಬಿಡು, ಹಂಗೆ ತಗೋ, ಆಫ್ ಮಾಡ್ಕೋ. ಬಿಸಿ ಇದೆ, ತುಂಬಾ ಬಿಸಿ ಇದೆ ಇದು, ಫುಲ್ ಇದು. ತುಂಬಾ ಬಿಸಿ ಇದೆ, ತುಂಬಾ ಬಿಸಿ ಇದೆ, ಅದಕ್ಕೆ ತುಂಬಾ ಉಫ್ ಅಂತ ಇದೀನಿ. ಡೈರೆಕ್ಟ್ ಫ್ರಮ್ ದ ಸ್ಟವ್, ಅಂದ್ರೆ ಫ್ರಮ್ ದ ಕಡಾಯಿ, ಸಾರಿ ಫ್ರಮ್ ದ ಬಾಂಡ್ಲಿ. ಬಿಸಿ ಬಿಸಿ. ಚೆನ್ನಾಗಿದೆ, ಪನ್ನೀರು ತುಂಬಾ ಫ್ರೆಶ್ ಆಗಿದೆ. ಇವ್ರು ಹೇಳ್ತಾರೆ ಮಿಲ್ಕಿ ಮಿಸ್ ಪನ್ನೀರ್ ಉಪಯೋಗಿಸೋದು ಅಂತ. ಸಖತ್ತಾಗಿದೆ, ಉಪ್ಪು ಖಾರವಾಗಿ ಸಾಫ್ಟ್ ಆಗಿರಲ್ಲ ಪನ್ನೀರು. ಇಲ್ಲಿ ನೋಡಿ ಕ್ಯಾಪ್ಸಿಕಮ್. ಉಪ್ಪು ಖಾರವಾಗಿ ಸಕ್ಕತ್ತಾಗಿದೆ. ನಿಮಗೆ ಕೊಡ್ತೀನಿ ಒಂದು ಪೀಸು. ಕೊಡು ಕೊಡು, ಅಪ್ಪಂಗೆ ಕೊಡು. ಬಿಸಿ ಇದೆ, ಹುಷಾರು. ಬಿಸಿದೆ ಬಿಸಿದೆ ಬಿಸಿದೆ. ಇಷ್ಟ ಆಯ್ತಪ್ಪ? ಹಸಿ ಈರುಳ್ಳಿ ಹಾಕಿದ್ದಾರೆ ನೋಡಿ ಇಲ್ಲಿ. ಹಸಿ ಈರುಳ್ಳಿ ಮೇಲೆ ಹಾಕ್ತಾರಲ್ಲ ಅದೇ ಮಜಾ, ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ. ಎಲ್ಲ ರೆಡಿ ಮಾಡಿದ್ಮೇಲೆ ಹಸಿ ಈರುಳ್ಳಿ ಮೇಲ್ ಹಾಕಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಫೈವಾ 105 ಏ ಚೇಚೆ, ನಾವು ಉದ್ದಕ್ಕೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫುಡ್ ಸ್ಟ್ರೀಟ್. ಆಯ್ತು, ಥ್ಯಾಂಕ್ ಯು. ಓಕೆ, ಫುಡ್ ಸ್ಟ್ರೀಟ್ ಬಂದ್ರೆ ಏನ್ ಗೊತ್ತಾ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡು. ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಸಾಕಷ್ಟು ಚಾಯ್ಸಸ್ ಇರುತ್ತೆ, ಯಾವ್ದು ಬೇಕಾದ್ರೂ ತಗೋಬಹುದು. ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದ್ ಕಾರ್ಟಲ್ಲಿ ನಿಲ್ಲಲ್ಲ. ಈಗ ನೋಡಿ, ನನ್ಗೆ ಇಲ್ಲಿ ಇನ್ನೂ ಬೇರೆ ಬೇರೆ ತಗೋಬೇಕು ಅಂತಿದ್ರು ಮಿಕ್ಕಿದೆಲ್ಲ ತಿನ್ನಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಕಾರ್ಟ್ಗೆ ಮೂವ್ ಆಗ್ತಾ ಇದೀನಿ. ಸೊ ಇಲ್ಲಿ ಇವಾಗ ಬರೀ ಪನ್ನೀರ್ ಚಿಲ್ಲಿ ತಿಂದೆ, ಬಟ್ ಇಲ್ಲಿ ಸಕ್ಕತ್ತಾಗಿರುತ್ತೆ. ಓಕೆ, ನೆನ್ಪಿಟ್ಕೊಡಿ, ಗುಬ್ಲಾಳ ಫುಡ್ ಸ್ಟ್ರೀಟ್ ಇದು ಡ್ರೀಮ್ ಫುಡ್. ಚೈನೀಸ್ ಐಟಮ್ ಸೂಪರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಪರಾಟ ಟ್ರೈ ಮಾಡ್ತಾ ಇದೀನಿ. ಇಲ್ಲಿ ಪರಾಟ ಅಂತೂ ನಾನು ಯಾವತ್ತೂ ತಿಂದಿಲ್ಲ, ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು. ಅಮ್ಮ ಆಲೂ ಪರಾಟ ಬೇಡ, ಗೋಬಿ ಪರಾಟ. ಆಲೂ ಪರಾಟ ಬೇಕಾ? ಆಲೂ ಪರಾಟನೇ ಟ್ರೈ ಮಾಡಿ. ಗೋಬಿ ಟ್ರೈ ಮಾಡಿ. ಹಾ, ಗೋಬಿ ಬೇಡ ನಮ್ಗೆ. ಸರಿ, ಆಯ್ತು, ಗೋಬಿ ಬೇಕಾ ನಿಂಗೆ? ಗೋಬಿ ಕರೆಕ್ಟ್ ಒಂದು ಡಿಸೈಡ್ ಮಾಡು. ಆಲೂ ಪರಾಟ, ಆಲೂ ಪರಾಟ. ಅದು ಎಷ್ಟು? 1 ಪೀಸ್ ಅದೇ 2 ಪೀಸ್ ಬರ್ತದೆ? ಸಿಂಗಲ್ ಪೀಸ್. ಥ್ಯಾಂಕ್ಸ್. 1 ಪೀಸ್. ಒಂದೇ ಪೀಸ್. ಚಿನ್ನ ಇಲ್ಲಿದೆ ನೋಡು. ಇವ್ರ ಮೆನುನಲ್ಲಿ ಏನೇನಿದೆ ಗೊತ್ತಾ? ಮೇಥಿ ಪನ್ನೀರ್ ಪರಾಠ, ಇದು 80 ರೂಪೀಸ್ ಇದೆ. ಇದೆಲ್ಲ 2 ಪೀಸಸ್. 1 ಪೀಸ್, ಆಲ್ ಸಿಂಗಲ್ ಪೀಸ್. ಲಾಸ್ಟ್ ನೋಡು ಅಮ್ಮ, ನೋಡಮ್ಮ. 2 ಪೀಸಸ್ ಅಂತ ಹಾಕಿರೋದು ಮಾತ್ರ 2 ಪೀಸಸ್. ಮೇಥಿ ಪರಾಟ ಪ್ಲೇನ್ ಪರಾಟ ಮಾತ್ರ 2 ಪೀಸ್, 50 ರೂಪಾಯಿ ಮತ್ತೆ 60 ರೂಪಾಯಿ. ಆಲೂ ಪರಾಟ ಸಿಂಗಲ್ ಪೀಸ್ 50 ರೂಪಾಯಿ. ಮೇಥಿ ಆಲೂ ಪರಾಠ ಇದೆ, ಮೇಥಿ ಪನ್ನೀರ್ ಪರಾಠ ಇದೆ, ಮೇಥಿ ಆನಿಯನ್ ಪರಾಠ, ಮೇಥಿ ಗೋಬಿ ಪರಾಠ, ಪನ್ನೀರ್ ಪರಾಠ, ಆಲೂ ಪರಾಠ. ಆಕ್ಚುಲಿ ನಾನು ಬೇರೆ ಟ್ರೈ ಮಾಡ್ಬೋದಿತ್ತು, ಆಯ್ತಾ? ನನಗೆ
ಮೇಥಿ ಗೋಬಿ ಪರಾಟ ಅಥವಾ ಮೇಥಿ ಆಲೂ ಪರಾಟ ಟ್ರೈ ಮಾಡ್ಬೇಕು ಅಂತ ಅನಿಸ್ತದೆ. ಬಟ್ ಆಲೂ ಇಸ್ ಒಂಥರ ಸೇಫ್ ಬೆಟ್ ಅಲ್ವಾ ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಆಲೂ ಪರಾಟ ಅಂತ ಹೇಳ್ಬಿಟ್ಟಿದೀನಿ. ಅದನ್ನ ನೋಡಿದ್ರೆ ಮಿಕ್ಕಿದೆಲ್ಲ ಹೇಗಿರುತ್ತೆ ಅನ್ನೋದು ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ. ಸೊ ಆಲೂ ಪರಾಟ ಸ್ಟಾರ್ಟ್ ವಿತ್. ಇದು ಬಂದು ಹೋಮ್ಲಿ ಪರೋಟ ಅಂತ. ಹೋಮ್ಲಿ ಪರೋಟ ಅಂತ ಹೆಸರಿದೆ. ಗೋಧಿ ಹಿಟ್ಟಿನಲ್ಲಿ ಮಾತ್ರ ಅಂತ ಹಾಕೊಂಡಿದ್ದಾರೆ. ಅಂಡ್ ಈ ಗುಬ್ಲಾಳ ಫುಡ್ ಸ್ಟ್ರೀಟ್ ಗೆ ನಿಮಗೆ ಇನ್ನೂ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಪ್ರೆಸ್ಟೀಜ್ ಲೇಕ್ ರಿಡ್ಜ್. ಪ್ರೆಸ್ಟೀಜ್ ಲೇಕ್ ರಿಡ್ಜ್ ಏನ್ ಕಾಣಿಸ್ತದೆ ಹಿಂದೆ ಅಪಾರ್ಟ್ಮೆಂಟ್, ಅದಕ್ಕೂ ಇದು ತುಂಬಾ ಹತ್ತಿರವಾಗಿದೆ. ಆಲ್ಮೋಸ್ಟ್ ಆಪೋಸಿಟ್ ಅಂತಾನೆ ಹೇಳ್ಬೋದು. ಮೇನ್ ಎಂಟ್ರೆನ್ಸ್ ಆಪೋಸಿಟ್ ಅಲ್ಲೇ ಇದ್ದಾರೆ. ಸೊ ನೀವು GPS ಹಾಕೊಂಡಾಗ ಅದನ್ನ ಕೂಡ ಟ್ರೈ ಮಾಡ್ಬೋದು. ಪ್ರೆಸ್ಟೀಜ್ ಲೇಕ್ ರಿಡ್ಜ್ ಆರ್ ಪ್ರೈಡ್ ಸ್ಪ್ರಿಂಗ್ ಫೀಲ್ಡ್ಸ್. ಓಕೆನಾ? ಜೈ ಗುರುಜಿ ಹೋಮ್ಲಿ ಪರಾಠಗಳು ಅಂತ ಇದೆ. ಇಲ್ಲಿ ಹಾಕಿದ್ದಾನೆ ಜೈ ಗುರುಜಿ ಹೋಮ್ಲಿ ಪರಾಠಗಳು. ಬಿಸಿ ಬಿಸಿ ಆಲೂ ಪರಾಠ ರೆಡಿ ಇದೆ ನೋಡಿ. ಸಿಂಗಲ್ ಪೀಸ್ ಆಲೂ ಪರಾಠ 50 ರೂಪಾಯಿ. ಚೆನ್ನಾಗಿ ಬೆಣ್ಣೆ ಹಾಕಿ ಚೆನ್ನಾಗಿ ಸ್ಟಫ್ ಮಾಡಿದ್ರು. ಆಕ್ಚುಲಿ ನಮ್ಮ ಕಣ್ಮುಂದೆನೆ ಮಾಡಿದ್ರು, ನೋಡಿದೆ ನೀಟಾಗಿ. ಬಿಸಿ ಇದೆ, ತುಂಬಾ ಬಿಸಿ ಇದೆ. ನಿಧಾನ ಇದು ಉಪ್ಪಿನಕಾಯಿ ಮತ್ತೆ ಮೊಸರು ಜೊತೆ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಆಲೂ ಪರಾಠ ಟ್ರೈ ಮಾಡ್ತಿರೋದು. ಸ್ಟಫಿಂಗ್ ಜಾಸ್ತಿ ಹಾಕಿದ್ದಾರೆ. ಚೆನ್ನಾಗಿ ಸ್ಟಫಿಂಗ್ ಹಾಕಿದ್ರು ನೋಡಿ. ಇಲ್ಲಿ ಸ್ಟಫಿಂಗ್ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಕಾಣಿಸ್ತಾ ಇದೆ. ಮೊಸರು ಬೇಕು. ಫಸ್ಟ್ ಬೈಟ್ಗೆ ಮೊಸರು ಬೇಕಾ? ನಾನು ಫಸ್ಟ್ ಬೈಟ್ ಬರೀ ಪ್ಲೇನ್ ತಿಂತೀನಿ. ಸೊ ಐ ವಾಂಟ್ ಟು ಟೇಸ್ಟ್ ಹೌ ಪರಾಠ ಈಸ್. ಆ ಪರಾಠ ಇರೋದ್ರಿಂದ ಆಮೇಲೆ ಬೆಣ್ಣೆ ಫುಲ್ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಮೂರು ಕೊಡು. ಎಷ್ಟು ಸಾಫ್ಟ್ ಇದೆ ಬೆಣ್ಣೆ ನೋಡಿ. ಕೈಯೆಲ್ಲ ಫುಲ್ ಬೆಣ್ಣೆ, ಒಳಗಡೆ ಫುಲ್ ಫಿಲ್ಲಿಂಗ್ ಇದೆ. ಸೂಪರ್ ಆಗಿದೆ. ಫುಲ್ ಫಿಲ್ಲಿಂಗ್ ಇರೋದ್ರಿಂದ ನಿಂಗೆ ಫಿಲ್ಲಿಂಗ್ ಆಗ್ತಾ ಇದೆಯಮ್ಮ ಅಪ್ಪ. ಆಕ್ಚುಲಿ ನಾವು ಇವನ್ನ ಹೊರಗಡೆ ಕರ್ಕೊಂಬಂದು ತುಂಬಾ ದಿನ ಆಗಿತ್ತು, ಹೊರಗಡೆ ತಿನ್ನಿಸಿ. ಓಕೆ, 1 ಪೀಸ್ ಬರೀ ಪರಾಠ ತಿಂತಾ ಇದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಫಿಲ್ಲಿಂಗ್ ತುಂಬಾ ಚೆನ್ನಾಗಿದೆ. ಫಿಲ್ಲಿಂಗ್ಗೆ ಉಪ್ಪು ಖಾರನೂ ತುಂಬಾ ಚೆನ್ನಾಗಿದೆ. ಇದು ಮತ್ತೆ ಮೊಸರು ಜೊತೆ ತುಂಬಾ ಚೆನ್ನಾಗಿದೆ. ಅದಕ್ಕೆ ಚಿನ್ನ ಕಾಂಬಿನೇಷನ್ ಇದನ್ನ ಕೊಡೋದು ನೋಡು. ಅಲ್ಲ, ನಾನು ಪ್ಲೇನ್ ಪರಾಠ ಫಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಮೊಸರು ಮತ್ತೆ ಉಪ್ಪಿನಕಾಯಿ ಆಮೇಲೆ. ಸಖತ್ತಾಗಿದೆ ಪರಾಠ, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಫುಲ್ಲು ಟೋಟಲ್ ಆಗಿ ಎಡ್ಜ್ ತನಕನೂ ಫಿಲ್ಲಿಂಗ್ ಇದೆ, ವಿಚ್ ಇಸ್ ಗುಡ್. ಅವ್ರು ಎಲ್ಲಾ ಕಡೆ ಹಾಕ್ಲಟ್ಟಿಸಿದೆ. ಕೊಟ್ಟಿರುವಂತ ಮಾವಿನಕಾಯಿ ಉಪ್ಪಿನಕಾಯಿ ಸಖತ್ತಾಗಿದೆ, ಚೆನ್ನಾಗಿದೆ. ಉಪ್ಪಿನಕಾಯಿ ಚೆನ್ನಾಗಿದೆ, ಗಟ್ಟಿ ಮೊಸರು ಕೊಟ್ಟಿದ್ದಾರೆ. ಮಾವಿನಕಾಯಿ ಅದು ಎಡ್ಜ್ ತನಕನೂ ಫಿಲ್ಲಿಂಗ್ ಇದೆ, ವಿಚ್ ಇಸ್ ಗುಡ್. ಮುರಿದು ತೋರಿಸು. ತುಂಬಾ ಬಿಸಿ ಇದೆ, ಸ್ವಲ್ಪ ನಿಧಾನಕ್ಕೆ. ಒಂದು ಆಲೂ ಪರಾಠ ನಾನು ತಿನ್ನೋ ಹೊತ್ತಿಗೆ ಎಷ್ಟೊತ್ತಿಂದನೂ ತಿಂತಾ ಇದೀನಿ ಅನ್ನೋ ಫೀಲ್ ಬಂದು ನಿಲ್ಲಿಸ್ಬಿಡ್ತೀನಿ ಅನ್ಸುತ್ತೆ. ಇಲ್ಲೂ ಫೀಲಿಂಗ್ ಇದೆ ನೋಡಿ, ಕಾಣಿಸ್ತಿದ್ಯಾ? ಅಪ್ಪಂಗೆ ಕೊಡೋಣ ಆಯ್ತು. ಕೊಟ್ಟೆ. ಕೊಟ್ಯಾ? ಎಷ್ಟು ಕೊಟ್ಟೆ ನೋಡಿ, ಫೀಲಿಂಗ್ ನೋಡಿ. ನನ್ನ ಮಗ ಫುಲ್ ಫಿಲ್ಲಿಂಗ್ 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 ಅಂತ ಇದ್ದಾನೆ. ಈ ಆಲೂ ಪರಾಟದ ಕಾಟು ಅಂದ್ರೆ ಹೋಮ್ಲಿ ಫುಡ್ಸ್ ತಾನೆ, ಅಲ್ಲ ಸಾರಿ, ಹೋಮ್ಲಿ ಪರಾಟ. ಹೋಮ್ಲಿ ಪರೋಟ ಏನಿದೆ ಇದು ಬಂದು 5:15 ಸ್ಟಾರ್ಟ್ ಮಾಡ್ತಾರೆ ಇವರು. ನಮ್ಮ ಗೋಬಿ ಹಾಲ್ಟ್ ಏನಿದೆ ಡ್ರೀಮ್ ಫುಡ್ಸ್, ಇದು 4 ಗಂಟೆಯಿಂದ ಇರುತ್ತೆ. ಪರಾಟ ಬೇಕು ಅಂದ್ರೆ 5:15 ಶುರು ಆಗುತ್ತೆ ಅಂಡ್ 10:00 ತನಕ ಆಸ್ ಯೂಶುವಲ್. ಎಲ್ಲಾನು ಇಡೀ ಇದನ್ನು 10:00 ತನಕ ಇರುತ್ತೆ. ಓಕೆ, ಈಗ ಶರತ್ ಚಾಟ್ಸ್ ಆಯ್ತಾ. ಇಲ್ಲಿ ಮಸಾಲ ಪುರಿ. ಆಕ್ಚುಲಿ ಇವರೇ ಫಸ್ಟ್ ಕಾರ್ಟ್ ನನಗೆ ಇಲ್ಲಿ ಬಂದಿದ್ದು. ಇವರು ಅಣ್ಣ ತಮ್ಮಂದ್ರು 2 ಇಟ್ಕೊಂಡಿದ್ದಾರೆ ನೋಡಿ. ಪಕ್ಕದಲ್ಲಿ ಇರೋದು ಚುರ್ಮುರಿನೂ ಇವ್ರದೇ. ನೀವು ಅಣ್ಣ ತಮ್ಮಂದ್ರು ತಾನೆ? ಹಾ.
ಸೊ ಇವ್ರ ಹತ್ರ ಆಕ್ಚುಲಿ ಇದು ಇವರೇ ಫಸ್ಟ್ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇತ್ತು. ಸೊ ಆಗ ಇವ್ರು ಮಸಾಲ ಪುರಿ ಮತ್ತೆ ಚುರ್ಮುರಿ ಗಾಡಿ ಸ್ಟಾರ್ಟ್ ಮಾಡಿದ್ರು. ಆಗ್ಲಿಂದ ನಾನು ಬರ್ತಾ ಇದೀನಿ ಇವ್ರ ಹತ್ರ. ಮಸಾಲ ಪುರಿನೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನ್ ಮಾಡೋಣ, ಮಸಾಲ ಪುರಿ ತಗೋಬೇಕು ಅಂತ ಆಸೆ ಆಗ್ತಿದೆ. ಅದ್ರಲ್ಲಿ ತುಂಬಾ ಹೆವಿ ಆಗ್ಬಿಡುತ್ತೆ ಅಂತ ಪಾನಿಪುರಿಗೆ ಎಂಡಾಗೋಣ ಅನ್ಕೊಳ್ತಾ ಇದೀನಿ. ಮಸಾಲ ಪೂರಿ ನಿಂಗೆ ಮಸಾಲ ಪುರಿ ಬೇಕಾ? ಸರಿ ಆಯ್ತು, ಒಂದು ಮಸಾಲ ಪುರಿ ಕೊಡಿ. ಹಾ, ನೀವು ಸ್ವಂತ ಅಂತ ಬಂದ್ರ ಶರತ್? ನೀವು ಶರತ್ ತಾನೆ? ಕಸಿನ್ ನೀವು ಶರತ್ ತಾನೆ? ನೀವು ಕಿರಣ್ ಅವ್ರ ಶರತ್. ಓಕೆ ಓಕೆ, ನಾನು ಇಷ್ಟು ದಿನ ಇವ್ರನ್ನೇ ಶರತ್ ಅನ್ಕೊಂಡ್ಬಿಟ್ಟಿದ್ದೆ ನೋಡಿ. ಸೊ ನೀವು ಎಷ್ಟೊತ್ತಿಗೆ ಬರ್ತೀರಾ ಇಲ್ಲಿ ಸಾಯಂಕಾಲ? 4 ಗಂಟೆ. 4 ಗಂಟೆಯಿಂದ 10:30. 9:00 10 ಗಂಟೆ ಅಷ್ಟೊಂದು ಮುಗಿದೋಗುತ್ತೆ ಎಲ್ಲ. ಸೊ ಎಲ್ಲ ದಿನನೂ ಇರ್ತೀರಾ ಅಲ್ವಾ ನೀವು? ರಜಾ ಹಾಕಿರೋದು ನಾನು ಸಾಮಾನ್ಯ ನೋಡೇ ಇಲ್ಲ, ಕಡಿಮೆ. ಕ್ವೈಟ್ ರೆಗ್ಯುಲರ್ ಆಗಿ ಇಲ್ಲಿಗೆ ಬಂದು ನಾವು ಆ್ಯಕ್ಚುಲಿ ಮಸಾಲ ಪುರಿ ತಿಂತೀವಿ. ನಂಗೆ ತುಂಬ ಇಷ್ಟ. ಮಸಾಲ ಪುರಿ ಚೆನ್ನಾಗಿರುತ್ತೆ, ಪಾನಿಪುರಿ ಚೆನ್ನಾಗಿರುತ್ತೆ, ಬೇಲ್ಪುರಿ ತಿಂದಿದ್ದೀನಿ ಅಷ್ಟೇ. ಇನ್ಯಾವುದು ಟ್ರೈ ಮಾಡಿಲ್ಲ. ದಹಿ ಪುರಿ ಎಲ್ಲ ಟ್ರೈ ಮಾಡಿಲ್ಲ. ಇದು ಶರತ್ ಚಾಟ್ಸ್. ಚಾಟ್ಸ್ ಅಂದರೆ ನಿಮ್ಗೆ ಮಸಾಲ ಪುರಿ ಪಾನಿಪುರಿ ಸಿಗೋದು. ಈ ಕಡೆ ಇರೋದು ಶರತ್ ಚಾಟ್ಸ್. ಇದು ಬಂದು ಚೂರುಮುರಿ ಗಾಡಿ. ಓಕೆನಾ? ಇಲ್ಲಿ ಬಾಳೆದಿಂಡದು ಭೇಲ್ಪುರಿ ಎಲ್ಲ ಸಿಗುತ್ತೆ, ಸಖತ್ತಾಗಿರುತ್ತೆ. ಬಟ್ ಇವತ್ತು ಐ ಥಿಂಕ್ ಈ ಕಾರ್ಟ್ನ ರುಚಿ ನೋಡಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ನಾನು ಈಗಾಗಲೇ ಸಾಕಷ್ಟು ಸಲ ತಿಂದಿದ್ದೀನಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಅಶ್ಯೂರೆನ್ಸ್ ಕೊಡಬಲ್ಲೆ. ಇವತ್ತು ಟ್ರೈ ಮಾಡೋದಕ್ಕೆ ತುಂಬ ಹೆವಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರೈ ಮಾಡ್ತಾ ಇಲ್ಲ. ಈಗ ಮಸಾಲ ಪುರಿ ನೋಡಿ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟು ಮತ್ತು ಸ್ಪೂನ್ ಯೂಸ್ ಮಾಡ್ತಾರೆ ಇವರು. ಚೆನ್ನಾಗಿ ಪುರಿ ಫ್ರೆಶ್ ಆಗಿರುತ್ತೆ ಇಲ್ಲಿ. ಅದು ಮಸಾಲ ಪುರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಮಸಾಲ ಪುರಿ ಪಾನಿಪುರಿಗೆಲ್ಲ ಪುರಿ ಫ್ರೆಶ್ ಆಗಿರಬೇಕು. ಹೈ 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 ಹೌ ಯು? ಓಕೆ, ಶರತ್ ಚಾಟ್ಸಲ್ಲಿ ಮಸಾಲ ಪುರಿ ತಿಂದೆ. ಮಸಾಲ ಪುರಿ ತಿನ್ನುವಾಗ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಸೊ ಮಾತಿನಲ್ಲಿ ಮಗ್ನವಾಗಿ ನಿಮಗೆ ಫುಲ್ ಮಸಾಲ ಪುರಿ ತೋರ್ಸೋಕ್ಕಾಗಲಿಲ್ಲ. ಬಟ್ ನಾನು ಹೇಳಿದ್ದೀನಿ ಇನ್ನು ಆಲ್ರೆಡಿ ಸಾಕಷ್ಟು ಸಲ ತಿಂದಿದ್ದೀನಿ ಅಂತ. ಸೊ ಮಸಾಲ ಪುರಿ ಸೂಪರ್ ಆಗಿತ್ತು. ಇಲ್ಲಿ ಮಸಾಲೆನೂ ಚೆನ್ನಾಗಿರುತ್ತೆ, ಪುರಿನೂ ಚೆನ್ನಾಗಿರುತ್ತೆ, ಬಟಾಣಿನೂ ಸಕ್ಕತ್ತಾಗಿ ಬಂದಿರುತ್ತೆ. ಸೊ ಎಸ್, ಡೆಫಿನೆಟ್ಲಿ ಮಸಾಲ ಪುರಿ. ಆ್ಯಂಡ್ ನಾನು ಎಂಡ್ ಮಾಡೋದು ಪಾನಿಪುರಿಯಿಂದ. ಬಟ್ ಇವತ್ತು ಬಜ್ಜಿ ಬೋಂಡಾನು ಟ್ರೈ ಮಾಡಬೇಕಾಗಿರೋದ್ರಿಂದ ಜಸ್ಟ್ 1 ಪ್ಲೇಟ್ ಯಾವುದಾದ್ರೂ ಒಂದು ಮಿಕ್ಸ್ಡ್ ಬಜ್ಜಿ ಟ್ರೈ ಮಾಡಿ ಮತ್ತೆ ಇಲ್ಲಿಗೆ ವಾಪಸ್ ಬಂದು ಪಾನಿಪುರಿಯಿಂದ ಎಂಡ್ ಮಾಡೋಣ. ಓಕೆನಾ? ಸೊ ಇದು RV ಫುಡ್ ಸೆಂಟರ್, ಬಜ್ಜಿ ಬೋಂಡಾ ಸಿಗೋಂಥ ಜಾಗ. ಇಲ್ಲೂ ಸಾಕಷ್ಟು ಸಲ ಬಜ್ಜಿ ತಗೊಂಡೋಗಿದ್ದೀನಿ ನಾನು. ಇಲ್ಲಿ ಏನಂತ ಹೇಳಿದ್ರೆ ನೀಟಾಗಿ ಬಜ್ಜಿ ಕೊಟ್ಟಾಗ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ 2 ಥರ ಚಟ್ನಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಸೊ ಹೇಳೋದಕ್ಕಿಂತ ಮುಂಚೆ ನಾನು ತಗೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಏನ್ ತಗೊಳ್ಳೋಣ? ಬ್ರೆಡ್ ಬಜ್ಜಿ ಎಲ್ಲ ಬೇಡ. ಮಂಗಳೂರು ನಿನ್ ಫೇವ್ರೇಟು? ಮಂಗಳೂರು ಬಾ ನೋಡೋಣ ಏನೇನಿದೆ. ಆಮೇಲೆ ಮಂಗಳೂರು, ಆಮೇಲೆ ಬಾಳೆಕಾಯಿ. ಯಾವ ಬಜ್ಜಿ ಇದೆ ಸರ್ ಇವತ್ತು? ಮಂಗಳೂರು ಇದೆ. ಆಲೂ ಇದೆಯಾ ಒಂದಾದ್ರು? ಆಲೂ ಬೋಂಡ ಓಕೆ. ಬಾಳೆಕಾಯಿ ಬಂದು ಹಾಂ ಪರವಾಗಿಲ್ಲ, ಒಂದು ಸಾಕು. ಓ ನಿಮ್ದೇ ಕಾರ್ಟ್ ಪಕ್ಕದ್ದು? ಓ ಓಕೆ ಓಕೆ, ಇದು ಹೊಸದು. ಆಕ್ಚುಲಿ ಇವ್ರ ಅಪ್ಪ ಅಮ್ಮ ಇಲ್ಲಿರೋರು, ಅದಕ್ಕೆ ನಾನು ಇವ್ರನ್ನ ಕೇಳೋರಿದ್ದೆ ಇವಾಗ. ಎಲ್ಲಿ ಇಲ್ಲಿ ಬೇರೆಯವ್ರು ಇರ್ತಿದ್ರಲ್ಲ ಅಂತ. ಪಕ್ಕದ್ದು ಇವ್ರದೇ ಕಾರ್ಟ್ ಅಂತ ಇವಾಗ. ಆ ಕಾರ್ಟ್ ನಾನು ಟೇಸ್ಟ್ ಮಾಡಿಲ್ಲ ಆಕ್ಚುಲಿ. ಹಾಂ ಹಾಕಿ. ಎರಡು ಮಂಗಳೂರು ಬಜ್ಜಿ, 1 ಆಲೂ ಬೋಂಡಾ ತಗೊಂಡಿದ್ದೀನಿ. ನೋಡಿ ನಾನು ಹೇಳಿದ್ನಲ್ವಾ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕಿರ್ತಾರೆ, ಪ್ಲಸ್ ಒಂಚೂರು ನಿಂಬೆಹಣ್ಣು ಹಿಂಡಿಸ್ಕೊಂಡೆ ನಾನು. ನೋಡಿ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಎರಡು ಕೊಡ್ತಾರೆ. ನಮಗೂ ಅಷ್ಟೇ ರೆಡ್ ಚಟ್ನಿ ಇಲ್ಲಿ ಸಕ್ಕದಾಗಿರುತ್ತೆ. ಟೊಮೆಟೊ ಹಾಕಿ ಮಾಡಿರ್ತಾರೆ. ಹೇಳಮ್ಮ ನೀನೆ. ಟೊಮೆಟೊ ಹಾಕಿ ಮಾಡಿರ್ತಾರೆ. ಸೊ ಸೂಪರ್. ರೆಡ್ ಚಟ್ನಿಗೆ ತಗೊಳ್ತಾ ಇದೀನಿ. ಫಸ್ಟ್ ಹಿಂಗ್ ಬಜ್ಜಿ ಮುರ್ಕೋಬೇಕು, ಓಕೆನಾ? ಆಮೇಲೆ ಚೆನ್ನಾಗಿ ತಗೋಬೇಕು ಮಸಾಲ. ಆಮೇಲೆ ರೆಡ್ ಚಟ್ನಿ ಹತ್ಕೊಂಡು ಸೂಪರ್ ಆಗಿರುತ್ತೆ. ಇಲ್ಲಿ ನಾವು ಬಜ್ಜಿ ಬೋಂಡ ರೆಗ್ಯುಲರ್ ಆಗಿ ತಗೊಂಡಿದ್ದೀನಿ ನಾನು, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಆಲೂ ಬೋಂಡ ಹೊರಗಡೆ ಫುಲ್ಲು ಕ್ರಿಸ್ಪಿ 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 ಆಗಿದೆ, ಒಳಗಡೆ ಪಲ್ಯನೂ ತುಂಬ ಚೆನ್ನಾಗಿರ್ತಿದ್ದು. ಇದಕ್ಕೇನು ನಮ್ಮ ಚಟ್ನಿ ಬೇಡ ಆ್ಯಕ್ಚುಲಿ, ಹಾಗೆ ತಿಂತೀನಿ. ವೆರಿ ನೈಸ್. ಇಲ್ಲಿ ಪಾರ್ಸಲ್ ತೊಗೊಂಡ್ರು ಇವ್ರು ನೀಟಾಗಿ ಈರುಳ್ಳಿ, ಕ್ಯಾರೆಟು, ಅಚ್ಕಾರದ ಪುಡಿ ಮೇಲೆ ಹಾಕಿ ಎಲ್ಲ ಕೊಡ್ತಾರೆ, ಸಗದಾಗುತ್ತೆ. ಓ ಇದು ಪಕ್ಕದಿರ್ದು ದೋಸೆ ಇಲ್ಲಿ ಹಾಕಿದಾರೆ ನೋಡಿ. ದೋಸೆ, ಆ ಕಾರ್ಟಲ್ಲಿ ಏನೇನಿದೆ ಅನ್ನೋದು. ಇಡ್ಲಿ, ದೋಸೆ, ಲೆಮನ್ ರೈಸ್, ಪುಳಿಯೋಗರೆ, ಪಲಾವ್ ರೈಸ್. ಇವಾಗ ನಾನು ತಗೊಂಡಿರೋ ಪ್ಲೇಟ್ ಬಂದು 10 ರೂಪಾಯಿ. 10 ರೂಪಾಯಿಗೆ 3 ಪೀಸು. 20 ರೂಪಾಯಿ ತಗೊಂಡ್ರೆ 20 ರೂಪಾಯಿಗೆ ಅಂದ್ರೆ 6 ಪೀಸ್ ಬರುತ್ತೆ. ಬ್ರೆಡ್ ಬಜ್ಜಿ, ಆನಿಯನ್ ಪಕೋಡ, ಮಸಾಲ ವಡ, ಉದ್ದಿನ ವಡ,
ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲಾನು ಇರುತ್ತೆ ಇಲ್ಲಿ. ಪಕ್ಕದಲ್ಲಿ ಇವಾಗ ಇಡ್ಲಿ 1 ಪ್ಲೇಟ್ 30 ರೂಪಾಯಿ, ದೋಸೆ 40 ರೂಪಾಯಿ ಇದೆ, ಲೆಮನ್ ರೈಸ್, ಪುಳಿಯೋಗರೆ, ಪಲಾವು, ರೈಸ್ ಬಾತ್ ಅಂತೆ. ರೈಸ್ ಬಾತು ಹಾಫ್ ಪ್ಲೇಟ್ ಫುಲ್ ಪ್ಲೇಟ್ ಎರಡೂ ಇದೆ. ವೆರಿ ನೈಸ್. ಟೇಸ್ಟ್ ಮಾಡಿ. ಈ RV ಫುಡ್ ಸೆಂಟರ್ ಬಜ್ಜಿ ಬೋಂಡ ಎಲ್ಲ ನಿಮ್ಗೆ ಸಾಯಂಕಾಲ 5 ಗಂಟೆಯಿಂದ ಶುರುವಾಗುತ್ತೆ, 5 ಗಂಟೆಯಿಂದ 10:30 ತನಕ ಇರುತ್ತೆ. ಬಟ್ ಪಕ್ಕದಲ್ಲೇ ಇವ್ರದೇ ಇರುವಂತ RV ಫುಡ್ ಸೆಂಟರ್ ಇಡ್ಲಿ, ದೋಸೆ, ರೈಸ್ ಬಾತ್ಗಳು ಇದೆಲ್ಲ ಬೆಳಗ್ಗೆನೂ ಇರುತ್ತೆ. ಬೆಳಗ್ಗೆ 7:30 ಒಂದು 10:30 ಅಂತ ಅನ್ಕೊಳ್ಳಿ, ಅಲ್ಲಿ ತನಕ ಇರುತ್ತೆ. ಮತ್ತೆ ಸಾಯಂಕಾಲನೂ ಇರುತ್ತೆ. ಸೊ ಎಸ್, ಈ ಫುಡ್ ಸ್ಟ್ರೀಟ್ ಬಂದ್ರೆ ನೀವು ಎಷ್ಟು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀರಲ್ವಾ. ನಾನು ಆಗ್ಲೇ ಹೇಳ್ದಾಗೆ ಪಾನಿಪುರಿಯಿಂದ ಎಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ಟ್ರೈ ಮಾಡದೇ ಇರೋ ಕಾರ್ಟು ಅಂದ್ರೆ ಇದು, ಅಂದ್ರೆ ನಿಮಗೆ ಹೇಳ್ದೇ ಇರೋದು. ಬಟ್ ನಾನು ಸಾಕಷ್ಟು ಸಲ ಅಲ್ಲಿ ತಿಂದಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಚುರುಮುರಿ ಕೂಡ ಅಲ್ಲಿ ನಿಮಗೆ ಮೊಳಕೆ ಕಟ್ಟಿದ ಕಾಳ್ದು ಭೇಲ್ಪುರಿ ಸಿಗುತ್ತೆ, ದಹಿ ಪುರಿ ಅಲ್ಲ ಚುರುಮುರಿ ಚಿನ್ನ, ಮೊಳಕೆ ಕಟ್ಟಿದ ಕಾಳ್ದು ಭೇಲ್ಪುರಿ ಸಿಗುತ್ತೆ, ಬಾಳೆ ದಿಂಡಿ ಸಿಗುತ್ತೆ, ಟಿಕ್ಕಿ ಪುರಿ ಸಿಗುತ್ತೆ, ಎಲ್ಲ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಇವ್ರ ಮೆನೂನ ಓದ್ ಹೇಳ್ತಾ ಇದೀನಿ, ಶರತ್ ಚಾನ್ಸ್ ಅವ್ರದ್ದು ನೋಡಿ. ಸ್ಪೆಷಲ್ ನಿಪ್ಪಟ್ ಬೇಲು, ರೆಗ್ಯುಲರ್ ಬೇಲು, ಕೋಡ್ಬಳೆ ಬೇಲು, ಟಿಕ್ಕಿ ಸೇವು, ಪೈನಾಪಲ್ ಟಿಕ್ಕಿ, ಓದೋ ನೀನೇನೆ, ಟೊಮ್ಯಾಟೊ ಸ್ಲೈಸ್, ನಿಪ್ಪಟ್ ಮಸಾಲ, ಬನ್ ನಿಪ್ಪಟ್ ಮಸಾಲ, ಬನ್ ಮಸಾಲೆ, ಆಮೇಲೆ ಬನ್ ಪೈನಾಪಲ್ ಮಸಾಲ, ಬೋಟಿ ಮಸಾಲ. ಈಗ ಹೋದೆ ಚಕ ಚಕ ಅಂತ ಓದ್ಕೊಂಡ್ಬಿಟ್ಟು ಹೆಸರು ಬೇಳೆ ಮಸಾಲ, ಕಾಂಗ್ರೆಸ್ ಮಸಾಲ, ಕುರ್ಕುರೆ, ರಿಂಗ್ ಚಿಪ್ಸ್, ಚಿಪ್ಸ್ ಮಸಾಲೆ, ಕೋಡ್ಬಳೆ, ಪೈನಾಪಲ್, ಬಾಳೆ ದಿಂಡು, ಮೊಳಕೆ ಕಟ್ಟಿದ ಕಾಳು. ಹೆಂಗೆ ಸೊ ಈಗ ಕ್ಲೈಮ್ಯಾಕ್ಸ್ ಬಂದಿದ್ದೀನಿ ನಾನು. ಪಾನಿಪುರಿ ಚೆನ್ನಾಗಿರುತ್ತೆ. ನಾನು ರೆಗ್ಯುಲರ್ ಆಗಿರ್ಲಿ ಮಸಾಲ ಪುರಿ, 1 ಮಸಾಲ ಪುರಿ ತಗೊಂಡು ನಾನು ಪ್ರಶಾಂತ್ ಶೇರ್ ಮಾಡ್ತೀವಿ, ಹಾಫ್. ಅರ್ಧ ಪ್ಲೇಟ್ ಪಾನಿಪುರಿ ತಗೊಂಡು ಅದ್ರಲ್ಲೂ ನಾನು ಪ್ರಶಾಂತ್ ಶೇರ್ ಮಾಡ್ತೀವಿ. ಇದು ನಮ್ಮ ರೆಗ್ಯುಲರ್ ಆಗಿ ತಗೊಳ್ಳೋ ಅಂತ ಆಯ್ತಾ. ಕರೆಕ್ಟ್, ರೆಗ್ಯುಲರ್ ಬೇಸಿಸ್. ಇವನಿಗೆ ಪಾನಿಪುರಿ ಕೊಡ್ಸೋದೇ ಇಲ್ಲ, 1 ಮಸಾಲ ಪುರಿ ಕೊಡಿಸ್ತೀವಿ. ಇದು ರೆಗ್ಯುಲರ್ ಅಂದ್ರೆ ಇಲ್ಲಿ ಬಂದಾಗ, ರೆಗ್ಯುಲರ್ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಅಲ್ಲ, ಇಲ್ಲಿ ಬಂದಾಗ ತಗೊಳ್ಳೋದು ಅದು. ಓಕೆ. ಅಂಡ್ ಗುಬ್ಲಾಣ ಫುಡ್ ಸ್ಟ್ರೀಟು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ನೀವು ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಾನು ಪಾನಿಪುರಿ ತಿಂದು ನಿಮ್ಮ ಮುಂದೆ ಇನ್ನೊಂದ್ಸಲ ರುಚಿ ಹೇಳ್ಬಿಟ್ಟು ಆಮೇಲೆ ಕನ್ಕ್ಲೂಡ್ ಮಾಡ್ತೀನಿ. ಓಕೆ. ಸೊ ಮಸಾಲೆ ನೀವು ಸಪ್ರೇಟ್ ಆಗಿ ಹಾಕಿಸ್ಕೊಂಡಿದೀನಿ, ಯೂಶಲಿ ಸಪ್ರೇಟ್ ಆಗಿ ಹಾಕಿಸ್ಕೊಡಲ್ಲ. ಯೂಶಲಿ ಅವರೇ ಮಾಡಿ ಹಾಕ್ತಾರಲ್ಲ, ಅಂದ್ರೆ ನಾವು ಯೂಶಲಿ ಈ ಪ್ಲೇಟಲ್ಲಿ ತಗೊಳಲ್ಲ, ಅವರೇ ಅಂದ್ರೆ ಹಿಂಗ್ ಡಿಪ್ ಮಾಡಿ ಹಿಂಗ್ ಕೊಡ್ತಾರೆ, ತಿಂತೀವಿ. ಒಂದೊಂದೇ ಕೊಡ್ತಾರ. ಹಾಫ್ ಪ್ಲೇಟ್ ಅಂದ್ರೆ 4 ಪೀಸ್ ಬರುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಮಸಾಲೆ ಸಕ್ಕತ್ತಾಗುತ್ತೆ. ಸೊ ಅದಕ್ಕೆ ಪಾನಿಪುರಿಗೆ ನೋಡಿ ಸಪ್ರೇಟ್ ಆಗಿ ಹಾಕಿಸ್ಕೊಂಡ್ಬಂದಿದ್ದೀನಿ, ಸೂಪರ್ ಆಗುತ್ತೆ. ಸೊ ಪಾನಿಪುರಿ ತಿಂದು ಮಿಕ್ಕಿದ್ದನ್ನ ಮಾತಾಡ್ತೀವಿ. ಓಕೆನಾ? ಓಕೆ, ಗುಬ್ಲಾಳ ಫುಡ್ ಸ್ಟ್ರೀಟ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ನಾವು ಈ ಏರಿಯಾಗೆ ಶಿಫ್ಟ್ ಆದಾಗ ಆಕ್ಚುಲಿ ಈ ತರ ಫುಡ್ ಸ್ಟ್ರೀಟ್ ಇರಲಿಲ್ಲ. ಈಗ ಒಂದಷ್ಟು ತಿಂಗಳುಗಳಿಂದ ಇದು ಫುಲ್ ಫುಡ್ ಹಬ್ ಆಗ್ಬಿಟ್ಟಿದೆ. ಸೊ ಈ ರೋಡ್ಗೆ ಬಂದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ. ಅಂಡ್ ನಾನೀಗ ತೋರಿಸಿದಂತ ಫುಡ್ ಸ್ಟ್ರೀಟ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿತ್ತು, ಉತ್ಪ್ರೇಕ್ಷೆ ಎಲ್ಲ. ಇದು ನೀವು ಬಂದು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಗುಬ್ಲಾಳ ಫುಡ್ ಸ್ಟ್ರೀಟ್ ನ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ನಿಮಗೇನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಇದು ಬಂದು ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ನೀವು ಪ್ರೆಸ್ಟೀಜ್ ಲೇಕ್ ರಿಜ್ ಅಂತಾದ್ರೂ ಹಾಕೋಬಹುದು, ಅಥವಾ ಪ್ರೈಡ್ ಸ್ಪ್ರಿಂಗ್ ಫೀಲ್ಡ್ ಅಂತಾದ್ರೂ ಹಾಕೋಬಹುದು. ಆ 2 ಅಪಾರ್ಟ್ಮೆಂಟ್ ಎದುರುಗಡೆನೆ ಇದು ಕಾಣಿಸುತ್ತೆ. ಫುಡ್ ಸ್ಟ್ರೀಟ್ ಮಿಸ್ ಮಾಡಕ್ ಚಾನ್ಸೇ ಇಲ್ಲ ನೀವು. ಸೊ ನನ್ನ ರೆಕಮೆಂಡೇಶನ್ ನೀವೊಂದು 6 ಗಂಟೆಗೆ ಬಂದ್ರೆ ಬೆಟರ್ ಅನ್ಸುತ್ತೆ. ಬಿಕಾಸ್ ಕೆಲವೊಂದು 4 ಗಂಟೆಗೆ ಶುರುವಾಗುತ್ತೆ, 5 ಗಂಟೆಗೆ ಶುರುವಾಗುತ್ತೆ, 5:15 ಶುರುವಾಗುತ್ತೆ. ಸೊ ಇಟ್ ಇಸ್ ಬೆಟರ್ 6 o'clock ಬಂದ್ಬಿಟ್ರೆ 6 ಇಂದ 10:30 ತನಕ ಇರುತ್ತೆ. ಸೊ 6 ಇಂದ 9 ಟಿಪಿಕಲ್ ಆಗಿ 9:30 ಒಳಗೆ. ಆಮೇಲೆ ಏನು ಉಳಿದಿರುತ್ತೋ ಅದಾಗ್ಬಿಡುತ್ತೆ, ಯಾಕಂದ್ರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ 6 ಇಂದ 9:30 ಒಳಗೆ ಬನ್ನಿ, ಎಂಜಾಯ್ ಮಾಡಿ. ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.